ರಾಜಶೇಖರ್ ಹೂಳಲು ಗುಂಡಿ ತೋಡಿದ್ದ ಸ್ಮಶಾನ ವಿಡಿಯೋ ರಿಲೀಸ್ ಮಾಡಿದ ಜನಾರ್ದನ್ ರೆಡ್ಡಿ. ಸಾಕ್ಷ್ಯ ನಾಶ ಮಾಡೋಕೆ ಆಮೇಲೆ ಮೃತದೇಹವನ್ನ ಗ್ಯಾಸ್ನಿಂದ ಸುಟ್ಟಿದ್ದಾರೆ. ಮಾಜಿ ಸಚಿವರಿಂದ ಆರೋಪ. ಬಳ್ಳಾರಿಯಲ್ಲಿ ಫೈಲಿಂಗ್ ಪ್ರಕರಣ ಸಿಐಡಿಗೆ ಹಸ್ತಾಂತರ. ಈವರೆಗೂ ನಡೆದ ತನಿಖೆ ಹೊರತುಪಡಿಸಿ ಎಲ್ಲ ಆಯಾಮಗಳಲ್ಲೂ ಪರಿಶೀಲಿಸಿ 3 ದಿನಗಳಲ್ಲಿ ಸಂಪೂರ್ಣ ವರದಿ ಕೊಡಿ. ಎಸ್ಪಿ ಸುಮನ್ ಡಿ ಪನ್ನೇಕರ್ಗೆ ಐಜಿಪಿ ಪಿಎಸ್ ಹರ್ಷ ಸೂಚನೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟು ಗೆಲ್ಲಿಸಿಕೊಳ್ಬೇಕು. ಬೂತ್ ಮಟ್ಟದಿಂದಲೇ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಸರಣಿ ಸಭೆಗಳಲ್ಲಿ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಮಾಜಿ ಸಿಎಂ ಯಡಿಯೂರಪ್ಪ ಸಲಹೆ ಸೂಚನೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡು ರಸ್ತೆಯಲ್ಲೇ ಪತ್ನಿಗೆ ಶೂಟ್ ಮಾಡಿ ಕೊಂದ ಕೇಸ್ಗೆ ಟ್ವಿಸ್ಟ್. ಸುಪಾರಿ ಕೊಟ್ಟು ತಮಿಳುನಾಡಿನ ಪುಡಿ ರೌಡಿಯನ್ನ ಬುಕ್ ಮಾಡಿದ್ದ ಪತಿ ಬಾಲಮುರುಗನ್ 2-3 ತಿಂಗಳು ಆಗತ್ತೆ ಅಂದಿದ್ದಕ್ಕೆ ಸಿಟ್ಟಿಗೆದ್ದು ತಾನೇ ಫೈರಿಂಗ್. ಶಬರಿಮಲೆ ದೇವಾಲಯದಲ್ಲಿ ಚಿನ್ನ ಕಳ್ಳತನ ಕೇಸ್. ಎಸ್ಐಟಿಯಿಂದ ಪ್ರಧಾನ ಅರ್ಚಕ ಕಂದರಾರು ರಾಜೀವರು ಅರೆಸ್ಟ್. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ. ಮಾಜಿ ಅಧ್ಯಕ್ಷ ಪದ್ಮಕುಮಾರ್ ಹೇಳಿಕೆ ಆಧರಿಸಿ ಬಂಧನ. ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡೋದಾಗಿ ಮದುವೆಯಾಗಿ ಮಗು ಆದ್ಮೇಲೆ ವಂಚನೆ. 36 ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆದ ಪತಿ ಮೋಹನ್ ರಾಜ್. ಕೇಳಲು ಹೋದ್ರೆ ಹಲ್ಲೆ ಮಾಡಿದ್ದಾಗಿ ಪತ್ನಿ ಆರೋಪ. ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ಹೆಸರಲ್ಲಿ ವಂಚನೆಗಿಳಿದ ಸೈಬರ್ ಕದೀಮರು. ತುರ್ತಾಗಿ 50,000 ಹಣ ಅಕೌಂಟ್ಗೆ ಹಾಕುವಂತೆ ಉಪ ಲೋಕಾಯುಕ್ತರಿಗೆ ಮೆಸೇಜ್. ಅನುಮಾನಗೊಂಡ ಆಯುಕ್ತ ಕಾರ್ತಿಕ್ಗೆ ಕರೆ ಮಾಡಿದಾಗ ಸತ್ಯ ಬಯಲು. ಬೆಳಗಾವಿ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಮಂಡ್ಯದ ಕಿರುಗಾವಲಲ್ಲಿ ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಗೋಡೌನ್. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ. ಗೋಡೌನ್ನಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ. ಅಗ್ನಿ ಅವಘಡಕ್ಕೆ 10 ಅಂಗಡಿಗಳು ಸುಟ್ಟು ಕರಕಲ್ಲು. ಔರಾದ್ ಪಟ್ಟಣದ ಬಸ್ ನಿಲ್ದಾಣದ ಎದುರಿನ 9 ಅಂಗಡಿಗಳು ಭಸ್ಮ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರೋ ಶಂಕೆ. ಕೋಟ್ಯಾಂತರ ರೂಪಾಯಿ ಹಾನಿ. ಬೈಕ್ ಟ್ಯಾಕ್ಸಿ ಆಟೋ ಚಾಲಕನ ನಡುವೆ ಗಲಾಟೆ. ಇಬ್ಬರ ಗಲಾಟೆ ಮಧ್ಯೆ 3ನೇ ವ್ಯಕ್ತಿಯಿಂದ ಹಲ್ಲೆ. ನೀನ್ ಯಾರು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಚಾಲಕನ ಮೇಲೆ ಕಲ್ಲೆಸೆದ ವೃದ್ಧ. ಡೈರಿ ಸರ್ಕಲ್ ಬಳಿ ಘಟನೆ. ಆಡುಗೋಡಿ ಠಾಣೆಯಲ್ಲಿ ಎಫ್ಐಆರ್. ಕಲಬುರಗಿಯ ಚಿಂಚೋಳಿಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ರೊಚ್ಚಿಗೆದ್ದ ಮಹಿಳೆಯರಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಖಾಲಿ ಕೊಡಗಳನ್ನು ಹಿಡಿದು ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಪೊಲೀಸರಿಗೆ ಸವಾಲಾದ ಕೇಸ್ಗಳನ್ನು ಭೇದಿಸ್ತಾ ಇದೆ ಡಿಟೆಕ್ಟಿವ್ ಡಾಗ್. ವರ್ಷದಲ್ಲೇ 15ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸಿರುವ ಜಿನ್ನಿ. ಕೊಲೆ ಕೇಸ್ ಜೊತೆಗೆ ನಾಪತ್ತೆಯಾಗಿದ್ದ ಮಗುವನ್ನ ಪತ್ತೆ ಹಚ್ಚಿದ್ದ ಶ್ವಾನ. ಚಾರ್ಮಡಿ ಘಾಟಿಯಲ್ಲಿ ರಸ್ತೆ ಮಧ್ಯೆ ನಿಂತ ಒಂಟಿ ಸಲಗ. ಆ ಕಡೆ ಹೋಗಲಾಗದೆ ಈ ಕಡೆ ಬರಲಾಗದೆ ಆತಂಕದಲ್ಲೇ ನಿಂತ ವಾಹನ ಸವಾರರು. ಘಾಟಿಯಲ್ಲಿ 2 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ದಂಡ ಹಾಕಿದ್ರು, ಮನೆ ಮುಂದೆ ಕಸ ಹಾಕಿದ್ರು ಭಯ ಇಲ್ಲ. ಶಾಕಾಂಬರಿ ನಗರದ ಮುಖ್ಯ ರಸ್ತೆಯುದ್ದಕ್ಕೂ ಕಸ ಕಡ್ಡಿ ಕವರ್ ರಾಶಿ. ನಮ್ಮ ನಾಡು ನಮ್ಮ ಊರು ನಮ್ಮ ರೋಡು. ಕಸ ಹಾಕದಂತೆ ನಟ ಅನಿರುದ್ಧ್ ಜಾಗೃತಿ. ಕೊಪ್ಪಳದಲ್ಲಿ ಗವಿ ಮಠದ ಅಜ್ಜನ ಜಾತ್ರೆಯಲ್ಲಿ ಗಮನ ಸೆಳೆಯುತ್ತಿರುವ ಸ್ಲೋಗನ್ಸ್. ಎಂಎಸ್ಪಿಎಲ್ ವಿಸ್ತರಣೆ ನಿಲ್ಲಿಸಿ, ಕಾರ್ಖಾನೆ
ಅಳಿಸಿ ಕೊಪ್ಪಳ ಉಳಿಸಿ, ಬುಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಎಂದು ಸ್ಲೋಗನ್ ಹಾಕಿ ಒತ್ತಾಯ. ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದಲ್ಲಿ ಸೌಹಾರ್ದತೆ ಸಾರಿದ ಮುಸ್ಲಿಮರು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಮುಸ್ಲಿಂ ಕಮ್ಯುನಿಟಿಯಿಂದ ಅನ್ನ ಸಂತರ್ಪಣೆ. ಅಂಜುಮನ್ ಎ ಮುಸ್ಲಿಮಿನ್ ಲಿಂಗಸಗೂರು ತಾಲೂಕು ಕಮಿಟಿ ವತಿಯಿಂದ ಆಯೋಜನೆ. WPN ಸೀಸನ್ 4ರ ಆರಂಭ ಪಂದ್ಯದಲ್ಲೇ ಇತಿಹಾಸ ನಿರ್ಮಿಸಿದ RCB ಕೊನೆಯ 4 ಎಸೆತದಲ್ಲಿ 6-4 ಬಾರಿಸಿ ಗೆಲುವಿನ ಗಡಿ ದಾಟಿಸಿದ ಕ್ಲಾರ್ಕ್ ಮೊದಲ ಬಾರಿಗೆ ಮುಂಬೈ ತಂಡವನ್ನ ಮೊದಲ ಪಂದ್ಯದಲ್ಲೇ ಮಣಿಸಿದ ಸ್ಮೃತಿ ಪಾಡೆ. ಟಾಕ್ಸಿಕ್ ಇಂಟ್ರೊಡಕ್ಷನ್ನಲ್ಲಿ ಯಶ್ ಜೊತೆ ಕಾಣಿಸಿದ್ದು ಹಾಲಿವುಡ್ ನಟಿ ನಥಾಲಿ ಬರ್ನ್ ಅಲ್ಲ. ಕಾರ್ ಸೀನ್ನಲ್ಲಿ ಇರೋದು ಬ್ರೆಜಿಲ್ ಮೂಲದ ನಟಿ ಬ್ರಿಟೀಸ್ ಟೌಫೆನಸ್. ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ನಿರ್ದೇಶಕಿ ಗೀತು ಮೋಹನ್ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.